ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ದೇಶದ ಮೊದಲ 32 ಬಿಟ್ ಮೈಕ್ರೋ ಪ್ರೊಸೆಸರ್ ಚಿಪ್ ವಿಕ್ರಮ್ 32 ಬಿಡುಗಡೆ ಆಗಿದೆ. ಇಸ್ರೋದ ಚಿಪ್ ಮೋದಿಗೆ ಹಸ್ತಾಂತರವನ್ನು ಕೂಡ ಮಾಡಲಾಗಿದೆ. ದೇಶದ ಮೊದಲ ಸ್ವದೇಶಿ ಚಿಪ್ ವಿಕ್ರಮ್ 32 ಬಿಟ್ ಮೈಕ್ರೋ ಪ್ರೊಸೆಸರ್ ಚಿಪ್ ಅನ್ನ ಕೇಂದ್ರ ಎಲೆಕ್ಟ್ರಾನಿಕ್ ಮತ್ತು ಐಟಿ ಸಚಿವ ಅಶ್ವಿನಿ ವೈಷ್ಣವ್ ಅವರು ಮಂಗಳವಾರ ನಡೆದಂತ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಅವರಿಗೆ ಹಸ್ತಾಂತರವನ್ನು ಮಾಡಿದ್ದಾರೆ. ಇದನ್ನ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ತನ್ನ ಸೆಮಿಕಂಡಕ್ಟರ್ ಪ್ರಯೋಗಾಲಯದಲ್ಲಿ ಅಭಿವೃದ್ಧಿಪಡಿಸಿದೆ. ಈ ಹಿಂದೆ 16 ಬಿಟ್ನ ಚಿಪ್ ಅಭಿವೃದ್ಧಿಪಡಿಸಿದ ಇಸ್ರೋ ಬಳಿಕ ಇಲ್ಲಿ 32 ಬಿಟ್ನ ಚಿಪ್ ಅಭಿವೃದ್ಧಿಯನ್ನು ಪಡಿಸಿದೆ. ಇದನ್ನು ಕಳೆದ ಡಿಸೆಂಬರ್ನಲ್ಲಿ ಉಡಾವಣೆಗೊಂಡ ಸ್ಪೇಡೆಕ್ಸ್ ನೌಕೆಯಿಂದ PSLV C60 ರಾಕೆಟ್ನಲ್ಲಿ ಯಶಸ್ವಿಯಾಗಿ ಬಳಸಲಾಗಿತ್ತು. ಹೊಸ ಮೈಲಿಗಳನ್ನು ಇಸ್ರೋ ಇಲ್ಲಿ ಮಾಡ್ತಾ ಇರುವಂಥದ್ದನ್ನು, ಹೊಸ ಹೆಜ್ಜೆಯನ್ನು ಇಡ್ತಾ ಇರೋದನ್ನು ಈ ಮುಖಾಂತರವಾಗಿ ನಾವು ಗಮನಿಸ್ತಾ ಇದ್ದೀವಿ. ನೋಡಿ, ಪ್ರಮುಖವಾಗಿ ಇಸ್ರೋ ಸಾಧನೆಗಳು ಒಂದಾದ ಮೇಲೆ ಒಂದು ನಡೀತಾ ಇದೆ. ಸೊ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ ಚಿಪ್ ಅನ್ನು ಹಸ್ತಾಂತರ ಮಾಡಲಾಗಿದೆ. ಇದಕ್ಕೂ ಮುನ್ನ ಸೆಮಿಕಂಡಕ್ಟರ್ ಇಂಡಿಯಾ 2025 ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು, ವಿಶ್ವವು ಭಾರತದ ಮೇಲೆ ಇವತ್ತು ವಿಶ್ವಾಸವನ್ನು ಇರಿಸಿದೆ. ಭಾರತದೊಂದಿಗೆ ಸೆಮಿಕಂಡಕ್ಟರ್ ಭವಿಷ್ಯವನ್ನು ರೂಪಿಸೋಕೆ ಜಗತ್ತು ಸಿದ್ಧವಾಗಿದೆ. ಹಿಂದಿನ ಶತಮಾನವನ್ನು ಕಪ್ಪು ಚಿನ್ನ ರೂಪಿಸಿತ್ತು. ಈ ಶತಮಾನವು ಚಿಪ್ಗಳ ಮೇಲೆ ಅವಲಂಬಿತವಾಗಿದೆ ಅನ್ನೋದನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿರೋದು. 2021ರಿಂದ ಭಾರತದಲ್ಲಿ 10 ಸೆಮಿಕಂಡಕ್ಟರ್ ಯೋಜನೆಗಳಲ್ಲಿ $18 ಬಿಲಿಯನ್ $1.5 ಲಕ್ಷ ಕೋಟಿ ರೂಪಾಯಿ ಹೂಡಿಕೆಗೆ ಅನುಮತಿ ದೊರೆತಿದೆ. ಭಾರತವು ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಜಾಗತಿಕ ನಾಯಕನಾಗಲಿದೆ ಅಂತ ವಿಶ್ವಾಸವನ್ನು ಕೂಡ ಇದೇ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ.